ರಾತ್ರಿ ಕ್ಲೇರ್ ತನ್ನ ಕಿಟಕಿ ಪರದೆ ಹಾಕ್ತಾ ಇರಬೇಕಾದ್ರೆ ಎದುರು ಮನೆಗೆ ಹೊಸ ಹುಡುಗ ಬರೋದನ್ನ ನೋಡ್ತಾಳೆ. ಒಂದು ಕ್ಷಣ ಯಾರೋ ತನ್ನನ್ನ ನೋಡ್ತಿದ್ದಾರೆ ಅಂತ ಅವನಿಗೆ ಗೊತ್ತಾದ ಹಾಗೆ ಅನ್ಸುತ್ತೆ. ಅವನು ತಿರುಗಿ ನೋಡ್ತಾನೆ. ಕ್ಲೇರ್ ತಕ್ಷಣ ಪರದೆ ಹಿಂದೆ ಅಡಗಿಕೊಳ್ತಾಳೆ. ಅವಳು ಸ್ವಲ್ಪ ಗಾಬರಿ ಆಗ್ತಾಳೆ. ಮತ್ತೆ ಇಲ್ಲಿನಲ್ಲೇ ಎಲ್ಲವೂ ಶುರುವಾಗುತ್ತೆ. ಇವನೇ ಆ ಪಕ್ಕದ ಮನೆಯ ಹುಡುಗ. ಕ್ಲೇರ್ ಹೈಸ್ಕೂಲ್ ಟೀಚರ್. ಅವಳು ದಯಾಮಯಿ, ಬುದ್ಧಿವಂತೆ ಮತ್ತು ನಿಜಕ್ಕೂ ಸುಂದರಿ. ಆದ್ರೆ ಅವಳ ಸಂಸಾರ ಅಸ್ತವ್ಯಸ್ತವಾಗಿದೆ. ಅವಳ ಗಂಡ ತನ್ನ ಸೆಕ್ರೆಟರಿ ಜೊತೆ ಮೋಸ ಮಾಡ್ತಿರ್ತಾನೆ. ಇದು ಅವಳಿಗೆ ತುಂಬಾ ದಿನಗಳಿಂದ ನೋವು ಕೊಡ್ತಿದೆ. ಅವಳು ಡೈವೋರ್ಸ್ ಬಗ್ಗೆ ಯೋಚಿಸಿದ್ರು ಮಗನಿಗೋಸ್ಕರ ಅಲ್ಲೇ ಇರೋಕೆ ನಿರ್ಧರಿಸ್ತಾಳೆ. ಒಂದು ದಿನ ಮಗನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಗ್ಯಾರೇಜ್ ಬಾಗಿಲು ಕೆಟ್ಟು ನಿಲ್ಲುತ್ತೆ. ಅದನ್ನ ಎತ್ತೋಕೆ ಅವಳು ಕಷ್ಟಪಡ್ತಾಳೆ, ಆದ್ರೆ ಅದು ಆಗೋದಿಲ್ಲ. ಆಗ ಯಾರೋ ಬಂದು ಸಹಾಯ ಮಾಡ್ತಾರೆ. ಅವಳು ತಿರುಗಿ ನೋಡಿದಾಗ ಹಿಂದಿನ ರಾತ್ರಿ ತಾನು ನೋಡಿದ ಹುಡುಗನೇ ಇವನು ಅಂತ ಗೊತ್ತಾಗುತ್ತೆ. ಅವನ ಹೆಸರು ನೋವಾ. ಅವನು ಪಕ್ಕದ ಮನೆಯ ಮಿಸ್ಟರ್ ಸ್ಯಾನ್ಬಾರ್ನ್ ಜೊತೆ ಇರ್ತಾನೆ. ನೋವಾ ಅವರಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಸಹಾಯ ಮಾಡ್ತಿದ್ದಾನೆ. ಅಪಘಾತದಲ್ಲಿ ತಂದೆ ತಾಯಿಯನ್ನ ಕಳ್ಕೊಂಡ ಮೇಲೆ ಅವನ ಕುಟುಂಬದಲ್ಲಿ ಅವನು ಒಬ್ಬನೇ ಇರೋದು. ಆಮೇಲೆ ನೋವಾ ಗ್ಯಾರೇಜ್ ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಟೂಲ್ಸ್ ಬೇಕು ಅಂತ ಕ್ಲೇರ್ ಮಗ ಕೆವಿನ್ನ ಕರ್ಕೊಂಡು ಅವುಗಳನ್ನ ತರೋಕೆ ಹೋಗ್ತಾನೆ. ಹೋಗೋ ದಾರಿಯಲ್ಲಿ ನೋವಾ ತನಗೆ 20 ವರ್ಷ ಆದ್ರೂ ಇನ್ನು ಹೈಸ್ಕೂಲ್ನ ಇರೋದಾಗಿ ಸುಮ್ಮನೆ ಹೇಳ್ತಾನೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಸ್ಟೋರ್ನಲ್ಲಿ ಕೆವಿನ್ ತನಗೆ ಇಷ್ಟವಾದ ಅಲ್ಲಿನ ಭೇಟಿಯಾಗ್ತಾನೆ. ಮೊದಲು ಅವಳು ಅವನನ್ನ ಗಮನಿಸಲ್ಲ, ಆದ್ರೆ ನೋವಾನ ನೋಡಿದ ಮೇಲೆ ಅವಳ ನಡವಳಿಕೆ ತಕ್ಷಣ ಬದಲಾಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಕೆವಿನ್ನ ಕೆಲವು ಸಹಪಾಠಿಗಳು ಬಂದು ಅವನನ್ನ ಪೀಡಿಸ್ತಾರೆ. ಆದ್ರೆ ನೋವಾ ಮಾತ್ರ ಮಧ್ಯಪ್ರವೇಶಿಸದೆ ದೂರದಿಂದಲೇ ನೋಡ್ತಾ ಇರ್ತಾನೆ. ಮನೆಗೆ ಬಂದ ಮೇಲೆ ಕ್ಲೇರ್ಗೆ ನೋವಾ ಬಗ್ಗೆ ಕುತೂಹಲ ಜಾಸ್ತಿ ಆಗುತ್ತೆ. ಅವನು ಗ್ಯಾರೇಜ್ನ ಸರಿ ಮಾಡ್ತಾನೆ. ಆಮೇಲೆ ಅವರಿಬ್ಬರು ಮಾತಾಡ್ತಾರೆ. ಅವನು ತುಂಬಾ ವಿನಯವಂತ, ಶಾಂತ ಮತ್ತು ಆಕರ್ಷಕವಾಗಿ ಕಾಣಿಸ್ತಾನೆ. ಮಾರನೇ ದಿನ ಅವನು ಕೆವಿನ್ಗೆ ಕಾರ್ ರಿಪೇರ್ ಮಾಡೋಕೆ ಸಹಾಯ ಮಾಡ್ತಾನೆ. ಕ್ಲೇರ್ ಕಿಟಕಿಯಿಂದ ಅವರನ್ನೇ ನೋಡ್ತಾ ಇರ್ತಾಳೆ. ಮೊದಲು ಅವಳು ಇದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲ್ಲ, ಆದ್ರೆ ನಿಧಾನವಾಗಿ ಅವಳಿಗೆ ನಿರೀಕ್ಷಿಸದ ಅನುಭವ ಆಗೋಕೆ ಶುರುವಾಗುತ್ತೆ. ಒಂದು ಹಂತದಲ್ಲಿ ಅವಳು ನೋಡ್ತಾ ಇರೋದನ್ನ ಯಾರೂ ಗಮನಿಸಲ್ಲ. ಅವಳು ಏನೂ ಆಗದವಳಂತೆ ತಕ್ಷಣ ಮತ್ತೆ ಅಡಗಿಕೊಳ್ತಾಳೆ. ಊಟ ಮಾಡುವಾಗ ನೋವಾ ತನ್ನ ಇನ್ನೊಂದು ಮುಖ ತೋರಿಸ್ತಾನೆ. ಅವನು ಪ್ರೇಮ ಮತ್ತು ಸಾಹಿತ್ಯದ ಬಗ್ಗೆ ತನ್ನ ವಯಸ್ಸಿಗೆ ಮೀರಿದ ಪ್ರಬುದ್ಧತೆಯಿಂದ ಮಾತಾಡ್ತಾನೆ. ಸಾಹಿತ್ಯ ಪಾಠ ಮಾಡೋ ಕ್ಲೇರ್ಗೆ ಇದು ತಕ್ಷಣ ಅವಳನ್ನ ಸೆಳೆಯುತ್ತೆ. ತನ್ನನ್ನ ಯಾರೋ ಗಮನಿಸ್ತಿದ್ದಾರೆ ಅನ್ನೋ ತರಹದ ಮಾತುಕತೆ ನಡೆಸಿ ಅವಳಿಗೆ ತುಂಬಾ ದಿನಗಳೇ ಆಗಿತ್ತು. ಆ ವೀಕೆಂಡ್ ಕೆವಿನ್ ಮತ್ತು ಅವನ ತಂದೆ ಗ್ಯಾರೆಟ್ ಬೆಟ್ಟಕ್ಕೆ ಕ್ಯಾಂಪಿಂಗ್ಗೆ ಹೋಗ್ತಾರೆ. ಕ್ಲೇರ್ ಗಂಡನಿಂದ ದೂರ ಇರೋಕೆ ಮನೆಯಲ್ಲೇ ಉಳಿತಾಳೆ. ಅವಳು ಒಬ್ಬಳೇ ಇರೋದ ನೋಡಿ ನೋವಾ ಅವಳಿಗೆ ಹಳೆಯ ಸಾಹಿತ್ಯದ ಪುಸ್ತಕವೊಂದನ್ನ ಉಡುಗೊರೆಯಾಗಿ ಕೊಡ್ತಾನೆ. ಇದರಿಂದ ಕ್ಲೇರ್ ಆಶ್ಚರ್ಯಪಡ್ತಾಳೆ ಮತ್ತು ಸ್ವಲ್ಪ ಭಾವುಕಳಾಗ್ತಾಳೆ. ಮರುದಿನ ರಾತ್ರಿ ಕ್ಲೇರ್ ಮನೆಯಲ್ಲಿ ಒಬ್ಬಳೇ ಇದ್ದಾಗ ನೋವಾ ಇಂದ ಕಾಲ್ ಬರುತ್ತೆ. ಅವನು ಊಟ ಬಿಸಿ ಮಾಡೋ ಬಗ್ಗೆ ಕೇಳ್ತಾನೆ, ಆದ್ರೆ ಆಮೇಲೆ ಸಹಾಯ ಮಾಡೋಕೆ ಅವಳನ್ನ ಅಲ್ಲಿಗೆ ಬರುವಂತೆ ಒತ್ತಾಯ ಮಾಡ್ತಾನೆ. ಅವನ ಮೇಲೆ ಕನಿಕರ ಬಂದು ಕ್ಲೇರ್ ಮಳೆಯಲ್ಲಿ ಅವನ ಮನೆಗೆ ಹೋಗ್ತಾಳೆ. ಅವರಿಬ್ಬರು ಒಟ್ಟಿಗೆ ಊಟ ಮಾಡ್ತಾರೆ ಮತ್ತು ಅಲ್ಲಿನ ವಾತಾವರಣ ನಿಧಾನವಾಗಿ ಬದಲಾಗುತ್ತೆ. ನೋವಾ ಮನಸ್ಸು ಬಿಚ್ಚಿ ಮಾತಾಡ್ತಾನೆ ಮತ್ತು ತನಗೆ ಕ್ಲೇರ್ ಮೇಲೆ ಆಸಕ್ತಿ ಇದೆ ಅಂತ ಹೇಳ್ತಾನೆ. ಅವಳು ತನ್ನನ್ನು ಗಮನಿಸ್ತಾ ಇರೋದನ್ನ ತಾನು ನೋಡಿದ್ದೆ ಅಂತಾನೂ ಹೇಳ್ತಾನೆ. ಅವಳಿಗೂ ತನ್ನ ಮೇಲೆ ಭಾವನೆ ಇದೆ ಅಂತ ಅವನು ನಂಬಿರ್ತಾನೆ. ಕ್ಲೇರ್ ಅದನ್ನ ತಳ್ಳಿ ಹಾಕಿ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ನೋಡ್ತಾಳೆ, ಆದ್ರೆ ನೋವಾ ಅವಳ ಹತ್ತಿರ ಬರ್ತಾನೆ ಇರ್ತಾನೆ. ಕ್ಲೇರ್ ತನ್ನ ಗಂಡನಿಂದ ಮಾನಸಿಕವಾಗಿ ದೂರ ಇದ್ಲು. ಆ ಕ್ಷಣದಲ್ಲಿ ಅವಳ ಸಂಯಮ ಕೊನೆಗೂ ತಪ್ಪುತ್ತೆ. ಹೆಚ್ಚು ಯೋಚಿಸದೆ ಅವಳು ಒಂದು ನಿರ್ಧಾರ ತಗೊಳ್ತಾಳೆ, ಆದ್ರೆ ತಕ್ಷಣವೇ ಅವಳಿಗೆ ಪಶ್ಚಾತ್ತಾಪ ಆಗುತ್ತೆ. ಮರುದಿನ ಬೆಳಿಗ್ಗೆ ಅವಳಿಗೆ ವಾಸ್ತವದ ಅರಿವಾಗುತ್ತೆ. ಕ್ಲೇರ್ ಗಾಬರಿಯಿಂದ ಎಚ್ಚರಗೊಳ್ತಾಳೆ. ತನ್ನ ತಪ್ಪು ಎಷ್ಟು ಗಂಭೀರವಾಗಿತ್ತು ಅಂತ ಅವಳಿಗೆ ಅರ್ಥವಾಗುತ್ತೆ. ತಾನು ಯಾವತ್ತೂ ದಾಟಬಾರದಿದ್ದ ಗೆರೆಯನ್ನ ದಾಟಿದ್ದೀನಿ ಅಂತ ಅವಳಿಗೆ ಗೊತ್ತಿದೆ. ಅಂದೇ ಸಂಜೆ ಕೆವಿನ್ ಮತ್ತು ಗ್ಯಾರೆಟ್ ತಮ್ಮ ಕ್ಯಾಂಪಿಂಗ್ ಟ್ರಿಪ್ ಮುಗಿಸಿ ವಾಪಸ್ ಬರ್ತಾರೆ. ಮೊದಲಿಗೆ ಕ್ಲೇರ್ ತನ್ನ ಗಂಡನನ್ನ ಒಳಗೆ ಬಿಟ್ಟುಕೊಳ್ಳೋಕೆ ಇಷ್ಟಪಡೋದಿಲ್ಲ, ಆದ್ರೆ ಕೆವಿನ್ ಪದೇ ಪದೇ ಕೇಳಿದಾಗ ಅವಳು ಕೊನೆಗೆ ಒಪ್ಪಿಕೊಳ್ತಾಳೆ. ಅವರಿಬ್ಬರು ಕೂತು ತಮ್ಮ ಪ್ರವಾಸದ ಬಗ್ಗೆ ಮಾತಾಡ್ತಿರುವಾಗ ಕ್ಲೇರ್ ಅಲ್ಲಿ ದೈಹಿಕವಾಗಿ ಇದ್ದರೂ ಅವಳ ಮನಸ್ಸು ಮಾತ್ರ ಬೇರೆ ಎಲ್ಲೋ ಇರುತ್ತೆ. ಅವಳು ಪಾತ್ರೆ ತೊಳೆಯುತ್ತಾ ಇರುವಾಗ ನೋವಾ ಇದ್ದಕ್ಕಿದ್ದಂತೆ ಮತ್ತೆ ಅಲ್ಲಿಗೆ ಬರ್ತಾನೆ. ತುಂಬಾ ಸಲುಗೆಯಿಂದ ವರ್ತಿಸ್ತಾ ಇರ್ತಾನೆ. ಏನೂ ಆಗೇ ಇಲ್ಲ ಅನ್ನೋ ತರಹ ಅವಳನ್ನ ಚುಡಾಯಿಸ್ತಾನೆ. ಹೋಗೋಕು ಮುಂಚೆ ಅವಳ ಹತ್ತಿರ ಬಂದು ಕ್ಲೇರ್ಗೆ ಇನ್ನೂ ಭಯ ಆಗೋ ತರಹ ಮಾಡ್ತಾನೆ. ಅವತ್ತು ರಾತ್ರಿ ಕಸ ಹಾಕೋಕೆ ಹೋದಾಗ ಗ್ಯಾರೆಟ್ ಅವಳ ಜೊತೆ ಮಾತಾಡಿ ತಮ್ಮ ಸಂಬಂಧವನ್ನ ಸರಿಪಡಿಸಿಕೊಳ್ಳೋಕೆ ಪ್ರಯತ್ನಿಸ್ತಾನೆ. ಆದ್ರೆ ನೋವಾ ತನ್ನ ಕಿಟಕಿಯಿಂದ ಇದೆಲ್ಲವನ್ನು ಗಮನಿಸ್ತಾ ತನ್ನದೇ ಆದ ಪ್ಲಾನ್ ಮಾಡ್ತಿರೋದು ಅವರಿಬ್ಬರಿಗೂ ಗೊತ್ತಿರೋದಿಲ್ಲ. ಆಮೇಲೆ ಶಾಲೆ ಶುರುವಾಗುತ್ತೆ. ಪರಿಸ್ಥಿತಿ ಇನ್ನೂ ಕೆಡುತ್ತೆ. ನೋವಾ ತನ್ನ ವಿದ್ಯಾರ್ಥಿಯಾಗಿ ಬಂದಿರೋದನ್ನ ನೋಡಿ ಕ್ಲೇರ್ ಶಾಕ್ ಆಗ್ತಾಳೆ. ಅಲ್ಲಿಂದ ಮುಂದೆ ಅವನು ಅವಳನ್ನ ನೆಮ್ಮದಿಯಾಗಿ ಇರೋಕೆ ಬಿಡೋದಿಲ್ಲ. ಶಾಲೆ ಮುಗಿದ ಮೇಲೆ ಅವಳನ್ನ ಹಿಂಬಾಲಿಸುತ್ತಾ ಅವಳಿಗೆ ಸದಾ ಮುಜುಗರ ಆಗೋ ತರಹ ಮಾಡ್ತಾನೆ. ಇನ್ನೊಂದು ಕಡೆ ಕೆವಿನ್ ಕೂಡ ನೋವಾ ಹತ್ತಿರ ಆಗ್ತಾ ಇರ್ತಾನೆ. ಇದು ಕ್ಲೇರ್ಗೆ ಇನ್ನೂ ಆತಂಕ ತರುತ್ತೆ. ನೋವಾ ಒಳ್ಳೆ ವ್ಯಕ್ತಿಯಲ್ಲ ಅನ್ನೋದು ಬೇಗ ಗೊತ್ತಾಗುತ್ತೆ. ಅವನು ಕೆವಿನ್ಗೆ
ಕಾಡಿನಲ್ಲಿ ಶೂಟಿಂಗ್ ಮಾಡೋ ತರಹದ ಅಪಾಯಕಾರಿ ಕೆಲಸಗಳನ್ನ ಪರಿಚಯಿಸ್ತಾನೆ. ಆಮೇಲೆ ಕೆವಿನ್ ನಡವಳಿಕೆ ಬದಲಾಗುತ್ತೆ. ಅವನು ತಂದೆಗೆ ಗೌರವ ಕೊಡಲ್ಲ. ಇದು ಊಟದ ವೇಳೆ ದೊಡ್ಡ ಜಗಳಕ್ಕೆ ಕಾರಣವಾಗುತ್ತೆ. ಸ್ಕೂಲ್ನಲ್ಲಿ ಕ್ಲೇರ್ಗೆ ಹೂವಿನ ಗುಚ್ಛ ಸಿಗುತ್ತೆ. ಗಂಡ ಕಳಿಸಿದ್ದು ಅಂದ್ಕೊಳ್ತಾಳೆ. ಆದರೆ ಚೆಕ್ ಮಾಡಿದಾಗ ಅದು ಅವರಲ್ಲ ಅಂತ ತಿಳಿಯುತ್ತೆ. ಅದನ್ನು ಯಾರು ಕಳಿಸಿದ್ದು ಅಂತ ಅವಳಿಗೆ ಗೊತ್ತಿರುತ್ತೆ. ಅವಳು ತಕ್ಷಣ ಹೋಗಿ ಬಾಕ್ಸಿಂಗ್ ಮಾಡ್ತಿದ್ದ ನೋವಾನ ಕೇಳ್ತಾಳೆ. ಕ್ಲೇರ್ ಇದನ್ನೆಲ್ಲ ಮುಗಿಸೋಕೆ ನೋಡ್ತಾಳೆ ಮತ್ತೆ ದೂರವಿರಲು ಹೇಳ್ತಾಳೆ. ಪರಿಸ್ಥಿತಿ ನೋಡಿ ಇನ್ನೊಬ್ಬ ಟೀಚರ್ ಗಮನಿಸ್ತಾರೆ. ಆದರೆ ನೋವಾ ತಲೆ ಕೆಡಿಸಿಕೊಳ್ಳಲ್ಲ. ಅವನ ಗಮನ ಏನಿದ್ರೂ ಕ್ಲೇರ್ ಮೇಲೆ ಮಾತ್ರ. ರಾತ್ರಿ ಗ್ಯಾರೆಟ್ ಕ್ಲೇರ್ನ ಮನೆಗೆ ಬಿಡ್ತಾನೆ. ಅವರಿಬ್ಬರ ನಡುವೆ ಇನ್ನೂ ಪ್ರೀತಿ ಇರೋ ಕಾಣುತ್ತೆ. ಒಂದು ಕ್ಷಣ ಹಳೆ ನೆನಪಲ್ಲಿ ಕಳೆದು ಹೋಗ್ತಾರೆ. ಆದರೆ ಕ್ಲೇರ್ ಅದನ್ನ ತಡೀತಾರೆ. ಆದ್ರೂ ಗ್ಯಾರೆಟ್ಗೆ ಅಲ್ಲೇ ಇರೋಕೆ ಬಿಡ್ತಾಳೆ. ಅವರಿಗೆ ತಿಳಿಯದ ಹಾಗೆ ನೋವಾ ನೋಡ್ತಾ ಇರ್ತಾನೆ. ಅವರಿಬ್ಬರನ್ನ ನೋಡಿ ಅವನಿಗೆ ಕೋಪ ಬರುತ್ತೆ. ಗ್ಯಾರೆಟ್ ಅವಳನ್ನ ಮತ್ತೆ ಪಡ್ಕೊಳ್ಳೋದನ್ನ ಅವನು ಬಿಡಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಮರುದಿನ ಗ್ಯಾರೆಟ್ ಹೋದ ಮೇಲೆ ನೋವಾ ಬೇರೆ ತರಹದ ಅವತಾರದಲ್ಲಿ ಕ್ಲೇರ್ ಮನೆಗೆ ಬರ್ತಾನೆ. ಅವನು ಕೋಪದಿಂದ ಅವಳಿಗೆ ನೀನು ನನಗೆ ದ್ರೋಹ ಮಾಡಿದ್ದೀಯಾ ಅಂತ ಹೇಳ್ತಾನೆ. ಅವನ ಮನಸ್ಸಿನಲ್ಲಿ ಇದು ಇನ್ನೂ ಮುಗಿದಿಲ್ಲ. ನಿಜ ಹೇಳ್ಬೇಕಂದ್ರೆ ವಿಷಯ ಈಗಷ್ಟೇ ಶುರುವಾಗ್ತಿದೆ ಅನ್ನೋದನ್ನ ಅವನು ಸ್ಪಷ್ಟಪಡಿಸ್ತಾನೆ. ನೋವಾ ಎಲ್ಲಿಯವರೆಗೆ ಹೋಗಬಲ್ಲ ಅನ್ನೋದು ಕ್ಲೇರ್ಗೆ ಇನ್ನೂ ಗೊತ್ತಿಲ್ಲ. ಅವಳಿಗೆ ಗೊತ್ತಾಗೋ ಮೊದಲೇ ಕೆವಿನ್ ವಿಚಿತ್ರವಾಗಿ ನಡೆದುಕೊಳ್ಳೋಕೆ ಶುರು ಮಾಡ್ತಾನೆ. ಅವನು ನೋವಾ ಪರವಾಗಿ ಮಾತಾಡ್ತಾನೆ. ಅಷ್ಟೇ ಅಲ್ಲ, ತನ್ನ ತಾಯಿಯ ಬದಲು ಅವನ ಜೊತೆಗೆ ಸ್ಕೂಲ್ಗೆ ಹೋಗೋಕೆ ನಿರ್ಧರಿಸ್ತಾನೆ. ಸ್ಕೂಲ್ನಲ್ಲಿ ಕೆವಿನ್ಗೆ ಮತ್ತೆ ಕಿರುಕುಳ ಆಗುತ್ತೆ. ಆದರೆ ಈ ಸಲ ನೋವಾ ಮಧ್ಯಪ್ರವೇಶಿಸಿ ಬೇರೆ ಹುಡುಗರನ್ನ ಹೊಡಿತಾನೆ. ನಿಲ್ಲಿಸು ನಿಲ್ಲಿಸು. ಅದಕ್ಕೋಸ್ಕರ ಅವನ ವಿಕ್ಕಿ ಆಫೀಸ್ಗೆ ಕಳಿಸಲಾಗುತ್ತೆ. ನೋವಾ ತನ್ನ ಹಳೆಯ ಸ್ಕೂಲ್ನಿಂದ ಕೆಟ್ಟ ನಡವಳಿಕೆಗಾಗಿ ಹೊರಹಾಕಲ್ಪಟ್ಟಿದ್ದ ಅನ್ನೋದು ವಿಕ್ಕಿಗೆ ಬೇಗನೆ ಗೊತ್ತಾಗುತ್ತೆ. ಮತ್ತೆ ಈಗಲೂ ಅವನು ಸ್ವಲ್ಪವೂ ಗೌರವ ಕೊಡಲ್ಲ. ಆಮೇಲೆ ಕೆವಿನ್ ಸ್ಕೂಲ್ ಪ್ರೋಮ್ಗೆ ತಯಾರಾಗ್ತಾನೆ. ಆಲಿ ಅವನ ಜೊತೆ ಬರೋಕೆ ಒಪ್ಪಿದ್ದರಿಂದ ಅವನು ತುಂಬಾ ಖುಷಿಯಾಗಿದ್ದಾನೆ. ಆದ್ರೆ ಆ ಖುಷಿ ಬಹಳ ಹೊತ್ತು ಇರಲ್ಲ. ಹುಡುಗರ ಬಾತ್ರೂಮ್ನಲ್ಲಿ ಏನೋ ಸಮಸ್ಯೆಯಾಗಿದೆ ಅಂತ ಕ್ಲೇರ್ಗೆ ತಿಳಿಸಲಾಗುತ್ತೆ. ಅವಳು ಹೋಗಿ ನೋಡಿದಾಗ ಪೂರ್ತಿ ಶಾಕ್ ಆಗ್ತಾಳೆ. ಗೋಡೆಯ ಮೇಲೆ ಅವಳ ಬಗ್ಗೆ ಅವಮಾನಕರವಾದ ವಿಷಯವನ್ನ ಬರೆಯಲಾಗಿರುತ್ತೆ. ನೋವಾ ಮತ್ತೆ ಬಂದು ಅವಳಿಗೆ ಬೆದರಿಕೆ ಹಾಕೋಕೆ ಈಗಾಗಲೇ ತುಂಬಾ ಭಯದಲ್ಲಿದ್ದಾಳೆ. ಯಾಕಂದ್ರೆ ಅವಳು ತನ್ನ ಗಂಡನ ಜೊತೆಗಿನ ಸಂಬಂಧವನ್ನ ಸರಿಪಡಿಸಿಕೊಳ್ಳೋಕೆ ಪ್ರಯತ್ನಿಸ್ತಿದ್ದಾಳೆ. ಸಿಕ್ಕಿ ಹಾಕಿಕೊಂಡ ಅನುಭವ ಆದಾಗ ಅವಳು ತಿರುಗಿದ್ದು ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾಳೆ. ಈಗ ನೋವಾ ನಿಲ್ಲಲ್ಲ ಅಂತ ಅವಳಿಗೆ ಅರ್ಥವಾಗುತ್ತೆ. ಮರುದಿನ ಇನ್ನು ಕೆಟ್ಟದಾಗುತ್ತೆ. ಕ್ಲೇರ್ಳ ಕ್ಲಾಸ್ ರೂಮ್ ಲಾಕ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಒಳಗೆ ಹೋಗೋಕೆ ಆಗಲ್ಲ. ಅವಳು ಅದನ್ನ ತೆರೆದಾಗ ಭಯಾನಕ ದೃಶ್ಯ ಕಾಣುತ್ತೆ. ನೋವಾ ಜೊತೆಗಿನ ಅವಳ ಖಾಸಗಿ ಫೋಟೋಸ್ ಇಡೀ ರೂಮ್ ತುಂಬಾ ಹರಡಿರುತ್ತೆ. ಗಾಬರಿಯಾದ ಅವಳು ಯಾರೂ ನೋಡೋಕು ಮುಂಚೆ ಬೇಗನೆ ಎಲ್ಲವನ್ನೂ ತೆಗಿತಾಳೆ. ಏನಾಗ್ತಿದೆ ಅಂತ ಚೆಕ್ ಮಾಡೋಕೆ ಪ್ರಿನ್ಸಿಪಾಲ್ ಬರ್ತಾರೆ. ಆದ್ರೆ ಅದೃಷ್ಟವಶಾತ್ ಕ್ಲೇರ್ ಅಷ್ಟರಲ್ಲೇ ಎಲ್ಲವನ್ನೂ ಕ್ಲೀನ್ ಮಾಡ್ತಾಳೆ. ಆದ್ರೂ ಅವಳ ಗೌರವಕ್ಕೆ ಧಕ್ಕೆ ಬರೋಕೆ ಶುರುವಾಗಿರುತ್ತೆ. ಬೇರೆ ಟೀಚರ್ಸ್ ಅವಳನ್ನ ನೋವಾ ಜೊತೆ ಒಬ್ಬಳೇ ಇರೋದನ್ನ ನೋಡಿದ್ದೀವಿ ಅಂತ ರಿಪೋರ್ಟ್ ಮಾಡ್ತಾರೆ. ಇದು ಗಂಭೀರ ಅನುಮಾನಕ್ಕೆ ಕಾರಣವಾಗುತ್ತೆ. ಗ್ಯಾರೆಟ್ ಕೆವಿನ್ನ ಕರ್ಕೊಂಡು ಹೋಗಿ ಡ್ರೈವ್ ಮಾಡೋಕೆ ಬಿಡ್ತಾನೆ. ಆದ್ರೆ ಹಠಾತ್ತನೆ ಕಾರ್ ಬ್ರೇಕ್ಸ್ ಫೇಲ್ ಆಗಿ ಕ್ರಾಶ್ ಆಗ್ತಾರೆ. ಅದೃಷ್ಟಕ್ಕೆ ಅವರಿಬ್ಬರೂ ಬದುಕ್ತಾರೆ. ಆದರೆ ಏನೋ ಅನಾಹುತ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಕ್ಲೇರ್ ಮನೆಗೆ ಬಂದಾಗ ಪರಿಸ್ಥಿತಿ ಇನ್ನೂ ವಿಕೋಪಕ್ಕೆ ಹೋಗುತ್ತೆ. ನೋವಾ ಆಗಲೇ ಅಲ್ಲಿಗೆ ಬಂದು ಅವಳ ಗಂಡ ಮತ್ತು ಮಗನ ಜೊತೆ ಆರಾಮಾಗಿ ಕೂತಿರ್ತಾನೆ. ಈ ಹಂತದಲ್ಲಿ ಅವನು ಏನನ್ನೂ ಮುಚ್ಚಿಡ್ತಾ ಇರೋದಿಲ್ಲ. ಅವನು ಬಹಿರಂಗವಾಗಿಯೇ ಅವಳ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತಿರ್ತಾನೆ. ಅಂದು ರಾತ್ರಿ ಕ್ಲೇರ್ಲ ತಾಳ್ಮೆ ಮಿತಿ ಮೀರುತ್ತೆ. ಅವಳು ನೇರವಾಗಿ ನೋವಾನ ರೂಮ್ಗೆ ಹೋಗಿ ಇದನ್ನ ನಿಲ್ಲಿಸು ಅಂತ ಬೇಡ್ಕೋತಾಳೆ. ಆದ್ರೆ ನೋವಾ ಒಪ್ಪಲ್ಲ. ತನಗೆ ಬೇಕಿರೋದು ಸಿಗೋವರೆಗೂ ನಿಲ್ಲಿಸಲ್ಲ ಅಂತ ಅವನು ಹೇಳ್ತಾನೆ. ನಂತರ ಅವನು ಅದಕ್ಕಿಂತ ಕೆಟ್ಟ ವಿಷಯವನ್ನ ಬಯಲು ಮಾಡ್ತಾನೆ. ಅವರಿಬ್ಬರು ಜೊತೆಗಿದ್ದ ರಾತ್ರಿಯ ವಿಡಿಯೋ ಅವನ ಹತ್ರ ಇನ್ನೂ ಇದೆ. ಮತ್ತೆ ಅದನ್ನ ಅವನು ಯಾವಾಗ ಬೇಕಾದ್ರೂ ಅವನಿಗೆ ಅವಳ ವಿರುದ್ಧ ಬಳಸೋದ್ರಿಂದ ಭಯಗೊಂಡಿದ್ದಾನೆ. ಕೊನೆಗೆ ವಿಕ್ಕಿ ಹತ್ರ ಎಲ್ಲವನ್ನೂ ಹೇಳ್ತಾಳೆ. ಒಂದು ವೇಳೆ ಆ ವಿಡಿಯೋ ಏನಾದ್ರೂ ಹೊರಗೆ ಬಂದ್ರೆ ತನ್ನ ಕೆಲಸ, ಕುಟುಂಬ ಮತ್ತೆ ತಾನು ಕಟ್ಟಿಕೊಂಡಿರೋ ಜೀವನ ಎಲ್ಲವನ್ನೂ ಕಳ್ಕೋಬೇಕಾಗುತ್ತೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ಬೇರೆ ದಾರಿ ಇಲ್ಲದೆ ಕ್ಲೇರ್ ಮತ್ತು ವಿಕ್ಕಿ ಆ ವಿಡಿಯೋನ ಹುಡುಕಲೇಬೇಕು ಅಂತ ನಿರ್ಧರಿಸ್ತಾರೆ. ಸ್ಕೂಲ್ ಮುಗಿದ ಮೇಲೆ ಕ್ಲೇರ್ ತನ್ನ ಪ್ಲಾನ್ನ ಶುರು ಮಾಡ್ತಾಳೆ. ಅಂದುಕೊಂಡಂತೆ ನೋವಾ ಅವಳ ಕಾರ್ನ ಬೆನ್ನಟ್ಟುತ್ತಾನೆ. ಅವಳು ದಿನದಂತೆ ಮನೆಗೆ ಹೋಗ್ತಿದ್ದಾಳೆ ಅಂತ ಅವನು ಅಂದುಕೊಳ್ತಾನೆ. ಆದ್ರೆ ಈ ಸಲ ಏನೋ ವ್ಯತ್ಯಾಸ ಅನಿಸುತ್ತೆ. ಕಾರ್ ಇದ್ದಕ್ಕಿದ್ದಂತೆ ವೇಗವಾಗಿ ಹೋಗುತ್ತೆ. ನೋವಾ ಅದನ್ನ ಬೆನ್ನಟ್ಟಿದಾಗ ಅದನ್ನ ಓಡಿಸ್ತಿರೋದು ಕ್ಲೇರ್ ಅಲ್ಲ, ವಿಕ್ಕಿ ಅಂತ ಅವನಿಗೆ ಗೊತ್ತಾಗುತ್ತೆ. ಕ್ಲೇರ್ಗೆ ಬೇಕಾಗಿದ್ದೇ ಈ ಅವಕಾಶ. ನೋವಾ ತಪ್ಪು ಕಾರ್ನ ಬೆನ್ನಟ್ಟೋದ್ರಲ್ಲಿ ಬ್ಯುಸಿ ಇರುವಾಗ ಕ್ಲೇರ್ ಹೇಗಾದ್ರೂ ಮಾಡಿ ವಿಡಿಯೋ ಹುಡುಕಲೇಬೇಕು ಅಂತ ಅವನ ಮನೆಗೆ ನುಗ್ಗುತ್ತಾಳೆ. ನೋವಾಗೆ ವಿಷಯ ಗೊತ್ತಾಗೋ ಮುಂಚೆ ಬೇಗ ಮುಗಿಸು ಅಂತ ವಿಕ್ಕಿ ಅವಳಿಗೆ ಕಾಲ್ ಮಾಡಿ ಎಚ್ಚರಿಸ್ತಾಳೆ.
ಕ್ಲೇರ್ ಮನೆಯನ್ನೆಲ್ಲ ಎಚ್ಚರಿಕೆಯಿಂದ ಹುಡುಕ್ತಿದ್ದಾಗ ಒಂದು ಗಡಿಯಾರದ ಹಿಂದೆ ಅಡಗಿಸಿಟ್ಟಿರೋ ಕ್ಯಾಮೆರಾ ಸಿಗುತ್ತೆ. ಅದು ಅವಳನ್ನ ಇನ್ನೂ ಕೆಟ್ಟ ವಿಷಯದ ಕಡೆಗೆ ಕರೆದೊಯ್ಯುತ್ತೆ. ಆ ವೈರ್ಗಳನ್ನು ಹಿಂಬಾಲಿಸಿದಾಗ ಅವಳಿಗೆ ಬೇಸ್ಮೆಂಟ್ನಲ್ಲಿ ಒಂದು ರಹಸ್ಯ ಕೋಣೆ ಸಿಗುತ್ತೆ. ಅಲ್ಲಿ ಅವಳು ನೋಡಿದ್ದು ಅವಳಿಗೆ ಗೊತ್ತಿಲ್ಲದಂತೆ ತೆಗೆದಿರೋ ಅವಳ ಫೋಟೋಗಳಿಂದ ಆ ಗೋಡೆಗಳೆಲ್ಲ ನೋವಾ ಅವಳನ್ನ ತುಂಬಾ ದಿನಗಳಿಂದ ಹಿಂಬಾಲಿಸ್ತಿದ್ದ ಅನ್ನೋದು ಸ್ಪಷ್ಟವಾಗುತ್ತೆ. ಅವಳಿಗೆ ಅವನ ಲ್ಯಾಪ್ಟಾಪ್ ಸಿಗುತ್ತೆ. ಅದರಲ್ಲಿರೋ ಫೋಟೋಸ್ ಮತ್ತು ವಿಡಿಯೋಸ್ನ ಅವಳು ತಕ್ಷಣ ಡಿಲೀಟ್ ಮಾಡ್ತಾಳೆ. ಅದೇ ಸಮಯದಲ್ಲಿ ಕ್ಲೇರ್ಗೆ ಒಂದು ಭಯಾನಕ ವಿಷಯ ಗೊತ್ತಾಗುತ್ತೆ. ಗ್ಯಾರೆಟ್ ಮತ್ತು ಕೆವಿನ್ಗೆ ಅಪಘಾತ ಆಗೋ ತರಹ ಕಾರ್ ಹಾಳು ಮಾಡಿದ್ದು ನೋವಾ ಅಂತ ಅವಳಿಗೆ ತಿಳಿಯುತ್ತೆ. ಕೆಲಸ ಮುಗಿಸಿ ಈಗ ಎಲ್ಲ ಮುಗೀತು ಅಂತ ಕ್ಲೇರ್ ಮನೆಗೆ ಓಡ್ತಾಳೆ. ಆದರೆ ಪರಿಸ್ಥಿತಿ ತಕ್ಷಣವೇ ವಿಕೋಪಕ್ಕೆ ಹೋಗುತ್ತೆ. ನೋವಾ ವಿಕ್ಕಿ ಮನೆಗೆ ನುಗ್ಗಿ ಅವಳ ಮೇಲೆ ಹಲ್ಲೆ ಮಾಡಿ ಬಂಧಿಸ್ತಾನೆ. ಕ್ಲೇರ್ ಅಲ್ಲಿಗೆ ಬಂದಾಗ ಎಲ್ಲವೂ ನಿಶ್ಶಬ್ದವಾಗಿ ಮತ್ತು ಕತ್ತಲೆಯಿಂದ ಕೂಡಿರುತ್ತೆ. ಅವಳು ಸುತ್ತಲೂ ನೋಡ್ತಿರುವಾಗ ವಿಕ್ಕಿ ಸಿಗ್ತಾಳೆ. ಆದರೆ ಆಗಲೇ ತುಂಬಾ ತಡವಾಗಿರುತ್ತೆ. ಆ ಆಘಾತ ಅವಳನ್ನ ಪೂರ್ತಿ ಕುಗ್ಗಿಸಿಬಿಡುತ್ತೆ. ಗಾಬರಿಯಾದ ಕ್ಲೇರ್ ಹೊರಗೆ ಓಡಿ ಬಂದು ಪೊಲೀಸ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದರೆ ನೋವಾ ಬಂದು ಅವಳನ್ನ ಕಾರ್ನಿಂದ ಹೊರಗೆ ಇಳಿತಾನೆ. ಆಮೇಲೆ ಅವನು ಒಂದು ಆಘಾತಕಾರಿ ವಿಷಯ ಹೇಳ್ತಾನೆ. ತನ್ನ ತಂದೆ ಮತ್ತು ಅವರ ಪ್ರೇಯಸಿಯನ್ನ ತಾನೇ ಕೊಂದಿದ್ದು ಅಂತ ಒಪ್ಕೋತಾನೆ. ಅಷ್ಟೇ ಅಲ್ಲದೆ ಗ್ಯಾರೆಟ್ ಮತ್ತು ಕೆವಿನ್ನ ಒಂದು ಕೊಟ್ಟಿಗೆಯಲ್ಲಿ ಕೂಡಿ ಹಾಕಿರ್ತಾನೆ. ಅವನ ಯೋಜನೆ ಸರಳ ಮತ್ತು ಭಯಾನಕವಾಗಿರುತ್ತೆ. ಕ್ಲೇರ್ ಜೊತೆ ಇರೋಕೋಸ್ಕರ ಅವರಿಬ್ಬರನ್ನ ಮುಗಿಸೋದು ಅವನ ಪ್ಲಾನ್. ಕ್ಲೇರ್ ಕೊಟ್ಟಿಗೆಗೆ ಓಡಿ ಹೋದಾಗ ಗ್ಯಾರೆಟ್ ಮತ್ತು ಕೆವಿನ್ ಅಸಹಾಯಕರಾಗಿ ನೇತಾಡ್ತಿರೋದನ್ನ ನೋಡ್ತಾಳೆ. ನೋವಾ ಅವರನ್ನ ಕೊಲ್ಲೋಕೆ ರೆಡಿ ಇರ್ತಾನೆ. ಆದರೆ ಕ್ಲೇರ್ ಶಾಂತವಾಗಿದ್ದು ಅವನ ಮಾತಿಗೆ ಒಪ್ಪಿಕೊಂಡಂತೆ ನಟಿಸ್ತಾಳೆ. ಮಧ್ಯೆ ಅವಳು ರಹಸ್ಯವಾಗಿ ಆಯುಧ ತಗೊಂಡು ನೋಹನ ಹೊಡೆಯುತ್ತಾರೆ. ಅವನು ಕ್ಷಣಕಾಲ ಕೆಳಗೆ ಬೀಳ್ತಾನೆ. ಅವಳು ಕೆವಿನ್ನ ಬಿಡಿಸೋಕೆ ನೋಡ್ತಾಳೆ. ಆದರೆ ನೋಹ್ ಮತ್ತೆ ಎದ್ದು ದಾಳಿ ಮಾಡ್ತಾನೆ. ನೋಹ್ ತನ್ನ ಹಠ ಹೇರುತ್ತಾ ಕ್ಲೇರ್ನ ಕೊಟ್ಟಿಗೆಯ ತುಂಬಾ ಎಳೆದಾಡ್ತಾನೆ. ಆಮೇಲೆ ಅವನು ಗ್ಯಾರೆಟ್ ಮತ್ತು ಕೆವಿನ್ ಮೇಲೆ ಗ್ಯಾಸೋಲಿನ್ ಸುರಿದು ಸುಡೋಕೆ ರೆಡಿ ಆಗ್ತಾನೆ. ಕ್ಲೇರ್ ತಡೆಯೋಕೆ ನೋಡ್ತಾಳೆ. ಆದರೆ ಅವನು ತುಂಬಾ ಬಲಶಾಲಿ. ಆ ಗೊಂದಲದಲ್ಲಿ ಅವಳು ತಳ್ಳಿದಾಗ ಲೈಟರ್ ಬಿದ್ದು ಬೆಂಕಿ ಹೊತ್ತಿಕೊಳ್ಳುತ್ತೆ. ಎಲ್ಲವೂ ಬದುಕಿಗಾಗಿ ಮಾಡೋ ಹೋರಾಟವಾಗುತ್ತೆ. ಗ್ಯಾರೆಟ್ ಕೈ ಬಿಡಿಸಿಕೊಳ್ತಾನೆ. ಆದ್ರೆ ನೋಹ್ ಗುಂಡು ಹಾರಿಸ್ತಾನೆ. ಅವನಿಗೆ ಗಂಭೀರ ಗಾಯವಾಗುತ್ತೆ. ಕ್ಲೇರ್ ಸಂಕಷ್ಟದಲ್ಲಿದ್ದಾಗ ಅವಳಿಗೆ ಒಂದು ವಿಷಯ ನೆನಪಾಗುತ್ತೆ. ಅವಳ ಹತ್ತಿರ ಕೆವಿನ್ನ ಎಪಿಪೆನ್ ಇರುತ್ತೆ. ಬೇರೆ ದಾರಿ ಇಲ್ಲದೆ ಅದನ್ನ ಬಳಸಿ ನೋಹ್ನ ಕಣ್ಣಿಗೆ ಚುಚ್ಚುತ್ತಾಳೆ. ಅವನು ಹೋರಾಡ್ತಾನೆ. ಆದ್ರೆ ಕ್ಲೇರ್ ಸುಮ್ಮನಾಗಲ್ಲ. ಅವಳು ತನ್ನ ಪೂರ್ತಿ ಶಕ್ತಿ ಬಳಸ್ತಾರೆ. ಕೆವಿನ್ ಕೂಡ ಬಿಡಿಸಿಕೊಳ್ತಾನೆ. ಆದ್ರೆ ನೋಹ್ ಮತ್ತೆ ಅವನ ಮೇಲೆ ದಾಳಿ ಮಾಡ್ತಾನೆ. ಬೇರೆ ದಾರಿ ಇಲ್ಲದೆ ಕ್ಲೇರ್ ಲಿವರ್ ಎಳಿತಾಳೆ. ಆಗ ಭಾರವಾದ ಕಬ್ಬಿಣದ ತುಂಡು ಬಿದ್ದು ನೋಹ್ನನ್ನ ನಜ್ಜುಗುಜ್ಜು ಮಾಡುತ್ತೆ. ಕೊನೆಗೂ ಆ ಭಯಾನಕ ಸ್ಥಿತಿ ಮುಗಿಯುತ್ತೆ. ಪೊಲೀಸ್ ಮತ್ತು ಆಂಬ್ಯುಲೆನ್ಸ್ಗಳು ಅಲ್ಲಿಗೆ ಬರ್ತಾರೆ. ಗ್ಯಾರೆಟ್ನ ಚಿಕಿತ್ಸೆಗೆ ಕರೆದೊಯ್ಯಲಾಗುತ್ತೆ. ಅವನು ಬದುಕ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಕ್ಲೇರ್ ತನ್ನ ಜೀವನವನ್ನ ಮತ್ತೆ ಕಟ್ಟಿಕೊಂಡು ಕುಟುಂಬ ಜೊತೆ ನೆಮ್ಮದಿಯಿಂದ ಇರ್ತಾಳೆ. ಕಥೆಯ ನೀತಿ ಏನಂದ್ರೆ, ಯಾರಾದ್ರೂ ಅತಿಯಾದ ಒಳ್ಳೆಯವನು ಬರು ಗ್ಯಾರೇಜ್ ಸರಿ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಕವನ ಓದ್ತೀನಿ ಅಂದ್ರೆ ಜೀವನ ಭಯಾನಕ ಕಥೆಯಾಗೋ ಮುಂಚೆ ಮೆಕ್ಯಾನಿಕ್ನ ಕರೆಸಿ ಬಾಗಿಲು ಲಾಕ್ ಮಾಡ್ಕೊಳ್ಳಿ.